ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕನ್ನಡ ಎಜುಕೋ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಸ್ 2024-25ನ ಕುರಿತು ಡೀಟೇಲ್ ಇನ್ಫಾರ್ಮೇಷನ್ಸ್ ನೋಡುವ. ಅದಕ್ಕಿಂತ ಮುಂಚೆ ಮೊದಲು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗೆ ಮುಂದೆ ಬರುವ ಯಾವುದೇ ರೆಗ್ಯುಲರ್ ಎಜುಕೇಷನ್ ಅಪ್ಡೇಟ್ಸ್ಗಳು ನಿಮಗೆ ಮಿಸ್ ಆಗೋದಿಲ್ಲ. ಸೊ 2024-25 ಸ್ಕಾಲರ್ಶಿಪ್ಸ್ಗೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರಿ. ಅದೇ ರೀತಿ ಸರ್ಕಾರದಿಂದ 24-25ನೇ ವಾರ್ಷಿಕದ ಸ್ಕಾಲರ್ಶಿಪ್ಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗೆ ಪೋರ್ಟಲ್ ಕೂಡ ಅಪ್ಡೇಟ್ ಆಗಿದೆ 24-25 ಸ್ಕಾಲರ್ಶಿಪ್ಸ್ಗಳು. ಬಟ್ ಸದ್ಯಕ್ಕೆ ಯಾವುದೇ ಡಿಪಾರ್ಟ್ಮೆಂಟ್ಸ್ಗಳನ್ನು ಅಸೈನ್ ಮಾಡಿಲ್ಲ. ಸೊ ಹಾಗಾಗಿ SSPS ಸ್ಕಾಲರ್ಶಿಪ್ಸ್ಗಳಿಗೆ ಅಪ್ಲಿಕೇಶನ್ಸ್ ಹಾಕೋದನ್ನು ಸ್ವಲ್ಪ ಡಿಲೇ ಮಾಡಿ. ಸೊ ಡೀಟೇಲ್ಡ್ ನೋಟಿಫಿಕೇಷನ್ಸ್ನ ಮತ್ತೊಮ್ಮೆ ವೆಬ್ಸೈಟ್ನಲ್ಲೇ ಇನ್ಫಾರ್ಮ್ ಮಾಡ್ತಾರೆ. ಆವಾಗ ನೀವು ಅಪ್ಲಿಕೇಶನ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ನೂ ಕೂಡ ಕೌನ್ಸಿಲಿಂಗ್ಗಳು ಮುಗಿದೇ ಇರೋ ಕಾರಣ ಯಾವುದೇ ಲಾಸ್ಟ್ ಡೇಟ್ಗಳನ್ನು ಸ್ಪೆಸಿಫೈ ಮಾಡಿಲ್ಲ ಯಾವುದೇ ಡಿಪಾರ್ಟ್ಮೆಂಟ್ಗಳಿಂದ. ಹಾಗಾಗಿ ನಿಮ್ಮ ಕೌನ್ಸಿಲಿಂಗ್ಗಳು ಮುಗಿದು ಕಾಲೇಜ್ಗೆ ಜಾಯಿನ್ ಆದ ನಂತರ ಸ್ಕಾಲರ್ಶಿಪ್ಸ್ಗೆ ಅಪ್ಲಿಕೇಶನ್ಸ್ ಹಾಕ್ಬೋದಾಗಿರುತ್ತೆ. ಬಿಕಾಸ್ ಇನ್ನು ಡಾಟಾ ಬೇಸ್ ಫೆಚ್ ಆಗಬೇಕು SSP ಇಂದ. ಸೊ ಹಾಗಾಗಿ ಇನ್ನೂ ತುಂಬ ಟೈಮ್ಗಳಿರುತ್ತೆ. ಸೊ ಹಾಗಾಗಿ ಇನ್ನೂ ಲಾಸ್ಟ್ ಡೇಟನ್ನು ಮೆನ್ಷನ್ ಮಾಡಿಲ್ಲ. ಇನ್ನು 2023-24 ಸ್ಕಾಲರ್ಶಿಪ್ ಕೊಟ್ಟು ಕೇಳ್ತಿದ್ರಿ. ಅಪ್ಲಿಕೇಶನ್ಸ್ಗಳನ್ನು ಮಾತ್ರ ಹಾಕೋದಕ್ಕಾಗೋದಿಲ್ಲ, ಆಲ್ರೆಡಿ ನಿಲ್ಲಿಸಿದ್ದಾರೆ. ಬಟ್ ಯಾರು ಆಲ್ರೆಡಿ ಅಪ್ಲೈ ಮಾಡಿದ್ರಿ 23-24 ಸ್ಕಾಲರ್ಶಿಪ್ಸ್ಗಳಿಗೆ, ಅವ್ರಿಗೆ ಇನ್ನೂ ಬಂದಿಲ್ಲ ಅಂದರೆ ಆ ಸ್ಕಾಲರ್ಶಿಪ್ಸ್ಗಳನ್ನು ಪೆಂಡಿಂಗ್ನಲ್ಲಿ ಉಳಿಸೋದಿಲ್ಲ, ಪ್ರಾಸೆಸ್ ಮಾಡ್ತಾರೆ. ಸೊ ಇನ್ನೂ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ ಅಷ್ಟೇ ವೆಬ್ ಪೋರ್ಟಲ್ನಲ್ಲಿ. ಇನ್ನೂ ನೋಟಿಫಿಕೇಷನ್ಸ್ಗಳನ್ನು ರಿಲೀಸ್ ಮಾಡಬೇಕು ಡಿಪಾರ್ಟ್ಮೆಂಟ್ ಕಡೆಯಿಂದ. ಹಾಗೆ ಲಾಸ್ಟ್ ಡೇಟನ್ನು ಕೂಡ ಅನೌನ್ಸ್ ಮಾಡಬೇಕಾಗಿರುತ್ತೆ. ಸೊ ಕೌನ್ಸಿಲಿಂಗ್ ಮುಗಿದೇ ಇರೋ ಕಾರಣ ಇನ್ನೂ ಕಾಲೇಜ್ ಅಡ್ಮಿಷನ್ಸ್ಗಳನ್ನು ಪ್ರಾಸೆಸ್ ಆಗಿ ಡಾಟಾಬೇಸ್ ಫೆಚ್ ಆಗೋ ರೀಸನ್ನಿಂದ ಸೊ ಇನ್ನೂ ಆಲ್ಮೋಸ್ಟ್ ಡಿಲೇ ಆಗುತ್ತೆ. ಸೊ ಇನ್ನೂ ತುಂಬ ಟೈಮ್ ಇರುತ್ತೆ ಅಪ್ಲಿಕೇಶನ್ಸ್ಗಳನ್ನು ಹಾಕೋದಕ್ಕೆ. ಸೊ 23-24 ಸ್ಕಾಲರ್ಶಿಪ್ಸ್ಗಳು ಪೆಂಡಿಂಗ್ನಲ್ಲಿದ್ದರೆ 100% ಪ್ರಾಸೆಸ್ ಮಾಡೇ ಮಾಡ್ತಾರೆ ನಿಮಗೆ ಸ್ಕಾಲರ್ಶಿಪ್ಸನ್ನು. ಸೊ ರಿಸಲ್ಟ್ಸ್ಗಳ ನಿಮ್ಮ ಸ್ಟೇಟಸನ್ನು ಆಗಾಗ ಚೆಕ್ ಮಾಡ್ತಾರೆ. ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಆದಷ್ಟು ಮಾಹಿತಿನ ಎಲ್ಲ ವಿದ್ಯಾರ್ಥಿಗಳು ಶೇರ್ ಮಾಡಿ. ಮೊದಲ ಬಾರಿಗೆ ಚಾನಲ್ ನೋಡ್ತಿದ್ರೆ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.